ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನೆಂದರೆ ತೊಂಡೆಕಾಯಿ ಪಲ್ಯ. ನೀವು ಹೇಳ್ಬೋದು ಏನಿದು ತೊಂಡೆಕಾಯಿ ಪಲ್ಯ ಸ್ಪೆಷಲ್ ಅಂತ. ಫ್ರೆಂಡ್ಸ್, ಇದು ತುಂಬ ಕಹಿ ಇರುತ್ತೆ. ಇದು ಎಲ್ಲಿ ಬೆಳೀತಾರೆ ಅಂತಂದರೆ ಹೊಲದಲ್ಲಿ ಬೆಳೆಯಲ್ಲ. ಈ ಬೇಲಿ ಇರುತ್ತಲ್ಲ, ಈ ತೋಟಗಳಲ್ಲಿ ಬೇಲಿ ಹಾಕಿರ್ತಾರಲ್ಲ, ಪ್ರಾಣಿಗಳೆಲ್ಲ ಒಳಗಡೆ ಬರಬಾರ್ದು ಅಂತ ಅವ್ರದ್ದೇ ಆದ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ, ಹೊಲದಿಂದ ಇನ್ನೊಂದು ಹೊಲಕ್ಕೆ ಬೇಲಿ ಹಾಕಿರ್ತಾರಲ್ಲ, ಅಲ್ಲಿ ಬೆಳೆದಿರುತ್ತೆ. ಇದರೊಂದು ವಿಶೇಷತೆ ಏನು ಅಂದರೆ ಫ್ರೆಂಡ್ಸ್, ಇದು ತುಂಬ ಕಹಿ ಇರುತ್ತೆ. ಜಸ್ಟ್ ಲೈಕ್ ಹಾಗಲಕಾಯಿ ಇರುತ್ತಲ್ಲ, ಬಿಟರ್ ಗಾರ್ಡು, ಅದೇ ಥರ ಇದು ಕಹಿ ಇರುತ್ತೆ. ನೀವು ಇದನ್ನು ಪಲ್ಯ ಮಾಡಿ ತಿಂದಾಗ ನಿಮಗೆ ಹಾಗಲಕಾಯಿ ಪಲ್ಯ ಥರನೇ ಟೇಸ್ಟ್ ಕೊಡುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ತೊಂಡೆಕಾಯಿನ ಚೆನ್ನಾಗಿ ಯಾವುದು ಗ್ರೀನ್ ಕಲರ್ ಇರುತ್ತಲ್ಲ ಅದನ್ನು ತೊಗೋಬೇಕು. ಗ್ರೀನ್ ಕಲರ್ ಅಂದರೆ ಈ ರೀತಿ ಹೊಡೆದಾಗ ತುಂಬ ರೆಡ್ ಇರಬಾರ್ದು, ಹಣ್ಣಾಗಿರಬಾರ್ದು. ಈ ರೀತಿ ಇದ್ದರೆ ನಡೆಯುತ್ತೆ. ಸೊ ಇದನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಈ ರೀತಿ ತದಿತಾ ಇದ್ದೀನಿ. ಒಂದು ಕಲ್ಲಿನ ಸಹಾಯದಿಂದ ತದಿಬೇಕು ಫ್ರೆಂಡ್ಸ್. ಇದನ್ನು ಹೆಚ್ಚಬಾರ್ದು. ನಾನು ಇನ್ನೊಂದು ಸತಿ ಹೇಳ್ತಿದ್ದೀನಿ, ಇದನ್ನು ಯಾವುದೇ ಕಾರಣಕ್ಕೂ ಹೆಚ್ಚಬಾರ್ದು. ಈ ರೀತಿ ಫಸ್ಟು ನೋಡಿ, ಈ ರೀತಿ ಹೆಚ್ಚಬಾರ್ದು. ಯಾಕಂದರೆ ಹೆಚ್ಚಿ ಪಲ್ಯ ಮಾಡಿದ್ರೆ ಅದ್ರ ಕಹಿ ಹೋಗಲ್ಲ. ಸೊ ಹಾಗಾಗಿ ಇದನ್ನು ಈ ರೀತಿ ಜಜ್ಜಬೇಕು. ನಾನು ಏನು ಮಾಡ್ಕೋತಾ ಇದ್ದೀನಿ, ಒಂದನ್ನು ಜಜ್ಜಿದೆ, ಅದು ಅಷ್ಟು ನನಗೆ ಕಂಫರ್ಟ್ ಅನ್ನಿಸ್ಲಿಲ್ಲ. ಹಾಗಾಗಿ ಮಧ್ಯೆ ನಾನು ಚಾಕುನ ಸಹಾಯದಿಂದ ಕಟ್ ಮಾಡಿ ಎಲ್ಲ ಈ ರೀತಿ ನಾನು ಜಜ್ಜಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಅರಿಶಿನ ಉಪ್ಪು ಹಾಕಿಬಿಟ್ಟು ಒಂದು ಹಾಫ್ ಆನ್ ಅವರು ಚೆನ್ನಾಗಿ ಸೋಕ್ ಮಾಡಿದ್ದೀನಿ. ಅದರಿಂದ ಏನಾಗುತ್ತೆ, ಸ್ವಲ್ಪ ಒಂದು 30% ಕಹಿ ಅಂಶ ಕಡಿಮೆ ಆಗುತ್ತೆ. ಸೊ ನೋಡಿರಿ, ಈ ರೀತಿ ನಾನು ಸೋಕ್ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಸೋಕ್ ಆದಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಸ್ಕ್ವೀಸ್ ಮಾಡಬೇಕು. ಅಂದರೆ ಚೆನ್ನಾಗಿ ನಮ್ಮ ಫಿಂಗರ್ಸ್ ಸಹಾಯದಿಂದ, ಪಾಮ್ ಸಹಾಯದಿಂದ, ನಮ್ಮದೇನು ಅಂಗೈ ಇರುತ್ತಲ್ಲ ಅದರ ಸಹಾಯದಿಂದ ಪ್ರೆಷರ್ ಕೊಟ್ಬಿಟ್ಟು ಚೆನ್ನಾಗಿ ಈ ರೀತಿ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡಿದಾಗ ಏನಾಗುತ್ತೆ, ಇದ್ರ ಕಹಿ ಅಂಶ ನೀವು ನೋಡ್ತಿರ್ಬೋದು. ಸ್ವಲ್ಪ ಈ ಫೋಮ್ ಅದೇ ನೊರೆ ಟೈಪ್ ಬಂದಿದೆ, ಅದೆಲ್ಲ ಕಹಿ ಅಂಶ. ಒಂದು 2 to 3 ಟೈಮು ಚೆನ್ನಾಗಿ ಪ್ಲೈನ್ ವಾಟರಲ್ಲಿ ಈ ರೀತಿ ಉಪ್ಪು ಅರಿಶಿನ ಹಾಕಿ ನೆನೆ ಹಾಕಿದ್ದನ್ನು ತೊಳೆದಾದಮೇಲೆ ಮತ್ತೆ ಪ್ಲೈನ್ ವಾಟರಲ್ಲಿ 2 to 3 ಟೈಮ್ಸು ಚೆನ್ನಾಗಿ ತೊಳಿಬೇಕು. ನೋಡಿ, ತೊಳೆದು ನಾನು ಅದನ್ನು ನೀರನ್ನು ಚೆಲ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ನಮಗೆ ಪಲ್ಯ ಮಾಡೋದಕ್ಕೆ ರೆಡಿ. ಈಗ ಇದನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ನೋಡ್ತಿರ್ಬೋದು, ನಾನು ಮತ್ತೆ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅರಿಶಿನ ಹಾಕ್ತಿದ್ದೀನಿ ಅಂದರೆ, ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ಫ್ರೆಂಡ್ಸ್ ಅದ್ರ ಕಹಿ ಅಂಶ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಇದನ್ನು 2 to 3 ಟೈಮ್ಸ್ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದೇ ಇದನ್ನು ಯೂಸ್ ಮಾಡೋದು, ಆಯಿತಾ ಫ್ರೆಂಡ್ಸ್. ಆ್ಯಕ್ಚುಲಿ ಅರಿಶಿನ ಹಾಕೋದ್ರಿಂದ ಅದ್ರದ್ದು ಕಹಿ ಕಡಿಮೆ ಆಗುತ್ತೆ. ಉಪ್ಪೂ ಅಷ್ಟೇ ಕಹಿನ ಕಡಿಮೆ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಅನ್ಕೋಬೋದು ಫ್ರೆಂಡ್ಸ್, ಏನಕ್ಕೆ 2 to 3 ಟೈಮ್ಸ್ ತೊಳಿಬೇಕು, ಅಷ್ಟು ತೊಳೆಯೋದ್ರಿಂದ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಮಗೆ ಸಿಗುತ್ತಾ ಅಂತ. ಖಂಡಿತ ಸಿಗುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಏನಾದರೂ ಹಳ್ಳಿ ಸೈಡಲ್ಲಿದ್ದರೆ, ಸಿಟಿಲಿರೋರಿಗೆ ಖಂಡಿತ ಸಿಗಲ್ಲ. ಬೇರೆ ಥರ ತೊಂಡೆಕಾಯಿ ಸಿಗುತ್ತೆ, ಅದು ಅಷ್ಟು ಕಹಿ ಇರೋಲ್ಲ, ತುಂಬ ಸ್ವೀಟ್ ಮೇಲಿರುತ್ತೆ. ಬಟ್ ಹಳ್ಳಿ ಕಡೆ ಸಿಗೋರಿಗೆ ಈ ತೊಂಡೆಕಾಯಿನ ನೀವು ತೊಗೊಂಡು ಖಂಡಿತ ಮಾಡಿ. ನಮ್ಮ ಕಣ್ಣು ಮುಂದೆ ಕಾಣಿಸ್ತಿರುತ್ತೆ, ಬಟ್ ನಾವು ಅದನ್ನು ಇಷ್ಟೊಂದು ರಿಸ್ಕ್ ತೊಗೊಳ್ಳೋರು ಯಾರು, ಇಷ್ಟೊಂದು ಮಾಡೋರು ಯಾರು, ನಮ್ಮ ಮನೇಲಿ ತಿನ್ನಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅದನ್ನು ಅವಾಯ್ಡ್ ಮಾಡ್ತಾರೆ. ಖಂಡಿತ ಆ ಥರ ಮಾಡಬೇಡಿ. ಎಷ್ಟೇ ರಿಸ್ಕ್ ಆಗಲಿ ಅದನ್ನು ಮಾಡಿ ಮನೆಯವ್ರಿಗೆಲ್ಲ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಲ್ಲಿ ಏನು ಹೆಲ್ತ್ ಬೆನಿಫಿಟ್ ಇರುತ್ತೆ ಅದೇ ಹೆಲ್ತ್ ಬೆನಿಫಿಟ್ಟು ಇದರಲ್ಲೇ ಇರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಫ್ರಿಜರಲ್ಲಿ ಇಟ್ಟೆ. ಏನಕ್ಕೆ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟೆ, ಸಾರಿ. ಏನಕ್ಕೆ ಅಂದರೆ ಆ್ಯಕ್ಚುಲಿ ನಾನು 1 ಡೇ ಮುಂಚೆ ಇದನ್ನು ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೆ. ಬಿಕಾಸ್ ನನಗೆ ಬೆಳಗ್ಗೆ ಹೊತ್ತು ಮಕ್ಕಳು ಬೇಗ ಹೋಗೋರೊಳಗಡೆ ಎಲ್ಲ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಆ ರೀತಿ 2-3 ಸಲ ವಾಶ್ ಮಾಡಿಬಿಟ್ಟು ನಾನು ಅದನ್ನು ನೈಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಅದನ್ನು ತೆಗೆದುಬಿಟ್ಟು ನೋಡಿ, ಈ ರೀತಿ ಅದನ್ನು ಸ್ವಲ್ಪ ವಾಟರ್ಲೆಸ್ ಸ್ಟ್ರೈನ್ ಮಾಡಿಬಿಟ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಉರಿಬೇಕು. ಈಗ ನಾವು ಹಾಗಲಕಾಯಿ ಯಾವ ರೀತಿ ಉರಿತೀವೋ ಆ ರೀತಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರಿದು ರೆಡಿ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಅದು ಹುರಿದು ಎಲ್ಲ ಆದಮೇಲೆ ಈ ಕಡೆ ಒಗ್ಗರಣೆಗೆ ಇಟ್ಕೊತಿದ್ದೀನಿ. ಯೂಶ್ವಲ್ ಒಗ್ಗರಣೆ ಕುಕ್ಕರ್ಗೆ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಡಬೇಕು. ಅದಾದಮೇಲೆ ಫ್ರೆಂಡ್ಸ್ ಟೊಮೊಟೊ ಜಾಸ್ತಿ ಹಾಕಬಾರ್ದು, ಯಾಕಂದರೆ ನಾವು ಹುಣಸೆ ಹಣ್ಣು ಹಾಕ್ತೀವಲ್ಲ. ಹಾಗಾಗಿ ನೋಡಿ, ನಾನು ಯಾವ ರೀತಿ ಇದನ್ನು ಸ್ವಲ್ಪ ಶ್ರಿಂಕ್ ಆಗೋ ಥರ ಚೆನ್ನಾಗಿ ನಾನು ಏನು ಹುರ್ಕೊಂಡಿದ್ದೀನಲ್ಲ ಅದನ್ನು ನಾನಿವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ತೊಂಡೆಕಾಯಿನ ನಾವೇನು ನೀರಿಂದ ತೆಗಿತೀವಲ್ಲ ಅದನ್ನು ಉರಿಯೋದು ಕಂಪಲ್ಸರಿ, ಅದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ಉರಿಯೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಇವಾಗ ನಾನು ಹುರಿದಿರೋ ತೊಂಡೆಕಾಯಿನ ಒಗ್ಗರಣೆಗೆ ಹಾಕಿಬಿಟ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದನೂ ಈ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಇದೇನು ಕಹಿ ಅಂಶ ಇರುತ್ತಲ್ಲ, ಈ ಕಾಯಿ ತುರಿ ಮತ್ತು ಈ ಹುಣಸೆ ಹುಳಿ ಹಾಕ್ತಿದ್ದೀನಿ ನೋಡಿ, ಹುಣಸೆ ಹುಳಿ ಇದನ್ನೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ ತುಂಬ ಕಡಿಮೆ ಅನಿಸುತ್ತೆ. ನೋಡಿ, ನಾನಿಲ್ಲಿ ಹುಣಸೆ ಹುಳಿ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಖಾರದ ಪುಡಿ, ನಾವಿಲ್ಲಿ ಹಸಿಮೆಣಸಿಕಾಯಿ ಹಾಕಿಲ್ಲ, ಹಾಗಾಗಿ ಖಾರದ ಪುಡಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿನ ಹಾಕಿಬಿಟ್ಟು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಚಿಟಿಕೆ ಅರಿಶಿನ ಮತ್ತು ಇದೇನು ನಾನು ಹೇಳಿದ್ನಲ್ಲ ಕುರ್ಷಣ್ಣಿ ಪುಡಿ ಅಂತ, ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ. ನಾನು ಮೆಣಸಿಕಾಯಿ ಪಲ್ಯ ಮಾಡಿದ್ನಲ್ಲ ಅದರಲ್ಲೂ ಇದನ್ನು ಯೂಸ್ ಮಾಡಿದ್ದೆ. ಕುರ್ಷಣ್ಣಿ ಪುಡಿ ಹಾಕಿಬಿಟ್ಟು ಬೆಲ್ಲವನ್ನು ಹಾಕಿಬಿಟ್ಟು ನಾನು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದ್ರಿಂದ ಏನಾಗುತ್ತೆ, ನಾನು ಪದೇ ಹೇಳ್ತೀನಿ, ಅದರಲ್ಲಿರೋ ಕಹಿ ಅಂಶ ನಮಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ, ಸಪ್ರೆಸ್ ಆಗುತ್ತೆ.
ಕಂಪ್ಲೀಟಾಗಂತೂ ಕೈ ಅಂಶ ಹೋಗಲ್ಲ. ಜಸ್ಟ್ ಲೈಕ್ ಹಾಗಲಕಾಯಿ ಪಲ್ಯ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಬ್ಯಾಲೆನ್ಸ್ ಆಗಿ ನಾವು ಅದನ್ನು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಜಿಲ್ಸ್ ತೆಗಿಸ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾವೇನೇ ಹುರಿದಿದ್ದೀವಿ ಅಂತಂದ್ರೂ ತೊಂಡೆಕಾಯಿ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ತುಂಬ ಗಟ್ಟಿ ಇರುತ್ತೆ. ಹಾಗಾಗಿ ನಾನು 2 ವಿಷಲನ್ನು ಹಾಕ್ಸ್ತಾ ಇದ್ದೀನಿ. ನೋಡಿ, 2 ವಿಷಲ್ ಹಾಕಿದ್ಮೇಲೆ ಸ್ವಲ್ಪ ಸ್ಟೀಮ್ ಎಲ್ಲ ಹೋಗಿದ್ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಇದನ್ನು ಲಿಕ್ವಿಡ್ ಮಾಡಲ್ಲ ಫ್ರೆಂಡ್ಸ್, ಇದೇ ರೀತಿ ಸ್ವಲ್ಪ ಸೆಮಿ ತಿಕ್ಕಾಗಿ ಮಾಡ್ತೀನಿ. ಯಾಕಂದರೆ ಅದು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.